ನಮಸ್ಕಾರ ವೀಕ್ಷಕರೇ, ನಾನು ಮಂಜುನಾಥ್ ನಿರೋಣಿ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ನೆಟ್ವರ್ಕ್. ಬೇಲಿಯೇ ಎದ್ದು ಹೊಲ ಮೇಯುವುದು ಅಂಥೇಳಿ ನೀವೆಲ್ಲ ಗಾದೆಯನ್ನು ಕೇಳಿರ್ತೀರಿ. ಸೇಮ್ ಹಾಗೆ ಈ ಸ್ಟೋರಿ ಇರುವಂಥದ್ದು. ಏನು ಅಂತ ಹೇಳಿದ್ರೆ, ಬೆಂಗಳೂರು ನಗರದಲ್ಲಿ ನೀವು ಯಾವುದೇ ಏರಿಯಾದಲ್ಲಿ ಬೋರ್ವೆಲ್ಲನ್ನು ಕೊರೆಸಬೇಕು ಅಂತ ಹೇಳಿದ್ರೆ ಫಸ್ಟಿಗೆ ನೀವು ಮೊದಲನೇದಾಗಿ ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಜಲಮಂಡಳಿಯ ಅನುಮತಿಯನ್ನು ತೆಗೆದುಕೊಳ್ಬೇಕು. BWSSB ಅಧಿಕಾರಿಗಳ ಹತ್ರ ಹೋಗಿ, ನೋಡಿ ಸ್ವಾಮಿ, ನಾವು ಬೋರ್ವೆಲ್ ಕೊರೆಸ್ಬೇಕಂತ ಇದ್ದೀವಿ, ಈ ಥರ ನಮಗೆ ಅನುಮತಿ ಕೊಡಿ ಅಂತ ಕೇಳ್ಕೊಂಡಾಗ ಅವ್ರು ನಿಮಗೆ ಅಂತಂದರೆ ಒಂದು ಅನುಮತಿ ಪತ್ರವನ್ನು ಕೊಡ್ತಾರೆ. ಅದು ತೆಗೆದುಕೊಂಡು ಹೋಗಿ ಅಲ್ಲಿನ ಇಂಜಿನಿಯರಿಗೆ ಸಂಪರ್ಕ ಮಾಡಿ, ಆಮೇಲೆ ವಾಟರ್ ಇನ್ಸ್ಪೆಕ್ಟರ್ ಕಡೆಯಿಂದ ಸಂಪರ್ಕ ಮಾಡಿ ನೀವು ಬೋರ್ವೆಲ್ಲನ್ನು ಕೊರೆಸಬೇಕಾಗುತ್ತೆ. ಈ ಥರ ಪ್ರೊಸೆಸ್ ಇರುವಂಥದ್ದು. ಆದರೆ ಇಲ್ಲೊಬ್ಬ ಅಧಿಕಾರಿ, ವಾಟರ್ ಇನ್ಸ್ಪೆಕ್ಟರ್, ಬ್ಯಾಟರಾಯನಪುರ ವಾಟರ್ ಇನ್ಸ್ಪೆಕ್ಟರ್ ಏನಿದಾರಲ್ಲ, ಯಾರು ರೇಣುಕಾ ಪ್ರಸಾದ್, ಇವರು ಶನಿವಾರ ಮತ್ತು ಭಾನುವಾರ ಯಾರದೇ ಅನುಮತಿ ಇಲ್ಲದೆ ಹಾಗೆ ಈ ಇಲಾಖೆಯ ಗಮನಕ್ಕೆ ತರದೆ ಅಂತಂದರೆ ಬೋರ್ವೆಲ್ಗಳನ್ನು ಕೊರೆಸ್ತಾ ಇದ್ದಾರೆ ಅನ್ನುವಂತಹ ಆರೋಪ ಈಗ ಅಲ್ಲಿನ ಸ್ಥಳೀಯರು ಮಾಡಿದ್ದಾರೆ. ವಾಟರ್ ಇನ್ಸ್ಪೆಕ್ಟರ್, ವಾಟ್ ಈಸ್ ದಿಸ್? ಏನಿದು ನಿಮ್ಮ ನಡೆ? ಸರ್ಕಾರ ರಾಮ್ ಪ್ರಸಾದ್, ಜಲಮಂಡಳಿ ಅಧ್ಯಕ್ಷರಿದ್ದಾರಲ್ಲ ರಾಮ್ ಪ್ರಸಾದ್ ಮನೋಹರ್ ಅವರು, ಈ ನಿಟ್ಟಿನಲ್ಲಿ ಕಡಿವಾಣ ಹಾಕೋದಕ್ಕೆ, ಅಕ್ರಮ ಬೋರ್ವೆಲ್ಗಳನ್ನು ಕೊರೆಸುವಂಥವರಿಗೆ ಕಡಿವಾಣ ಹಾಕೋದಕ್ಕೆ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ರೆ, ಈ ನೀರನ್ನು ಪೋಲ್ ಮಾಡ್ತಕ್ಕಂಥವ್ರಿಗೆ ಅಥವಾ ಈ ಅಕ್ರಮ ಚಟುವಟಿಕೆಯಲ್ಲಿ ತೊಗೊಳ್ಳೋದಂಥವ್ರಿಗೆ ಕಡಿವಾಣ ಹಾಕೋದಕ್ಕೆ ಹಗಲು ರಾತ್ರಿ ಕಷ್ಟಪಡ್ತಾರೆ. ಆದರೆ ಇಲ್ಲಿ ನಿಮ್ಮದೇ ಇಲಾಖೆ ಅಧಿಕಾರಿಯೊಬ್ಬ ಈ ರೇಣುಕಾ ಪ್ರಸಾದ್ ಅವರು ಹೇಳ್ದೆ ಕೇಳ್ದೇನೆ ಬೋರ್ವೆಲ್ಗಳನ್ನು ಕೊರೆಸ್ತಾ ಇದ್ದಾರೆ ಅಂತೇಳಿ ಈಗ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲಿನ ಸ್ಥಳೀಯರು ಆಗಿರ್ಬೋದು, ಮತ್ತು ಇಲ್ಲಿ ಇಲಾಖೆಯಲ್ಲಿರುವಂತಹ ಕೆಲವರು ಕೂಡ ನಮಗೆ ಕೊಟ್ಟಂಥ ಮಾಹಿತಿ ಏನೇನು ಅಂತ ಹೇಳಿದ್ರೆ, ಅಕ್ರಮವಾಗಿ ಬೋರ್ವೆಲ್ ಕೊರೆಸುವುದನ್ನು ಜಲಮಂಡಳಿ ಮೊದಲೇನೆ ಎಲ್ಲವೂ ಕೂಡ ಕಡಿವಾಣ ಹಾಕಿತ್ತು. ಅದಾದಮೇಲೆ ಈ ಸಿಬ್ಬಂದಿ ತನ್ನ ಗಮನಕ್ಕೆ ತರದೆ, ಅಂದರೆ ಇಲಾಖೆಯ ಗಮನಕ್ಕೆ ತಾರದೆ ತನ್ನ ಒಂದು ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದಾನೆ, ಬೋರ್ವೆಲ್ ಕೊರೆಸುವಂಥದ್ದು. ಆಮೇಲೆ ಅಲ್ಲಿರುವಂತಹ ಇಂಜಿನಿಯರ್ಗಳಿಗೂ ಕೂಡ ಅಂತಂದರೆ ಅಷ್ಟೋ ದುಡ್ಡು ಕೊಟ್ಟು, ಸರಿಯಪ್ಪ ನೀನು ಇಷ್ಟು ತಗೋ ಅಂತ ಹೇಳ್ಬಿಟ್ಟು ಅವರಿಗೆ ದುಡ್ಡು ಕೊಟ್ಟು ಅಂತಂದರೆ ಬೋರ್ವೆಲ್ಗಳು ಕೊರೆಸ್ತಾ ಇದ್ದಾರಂತೆ. ಇಲ್ಲಿ ಆರೋಪ ಬಂದಿರುವಂಥದ್ದು. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಈ ಮೀಟರ್ಗಳು ಕೂರಿಸ್ತಾರಲ್ಲ, ವಾಟರ್ ಮೀಟರ್ನ ಕೂರಿಸ್ತಾರೆ. ವಾಟರ್ ಮೀಟರ್ ಕೂರಿಸೋದು ಅದು ಕೂಡ ಅಂತಂದರೆ ಇವರೇ ಮಾಡ್ತಾರಂತೆ. ಈ ರೇಣುಕಾ ಪ್ರಸಾದ್ ಅವರು ಇದ್ದಾರಲ್ಲ, ಇವರು ವಾಟರ್ ಮೀಟರ್ಗಳನ್ನು ಕಡಿಮೆ ದರದಲ್ಲಿ ಖರೀದಿ ಮಾಡ್ಕೊಂಡು ಬರೋದು, ಜನಗಳಿಂದ ಜಾಸ್ತಿ ದುಡ್ಡು ಕೀಳೋದು, ದುಡ್ಡು ಕಿಳಿ ಅಂತಂದರೆ ಅವರಿಗೆ ವಾಟರ್ ಮೀಟರ್ಗಳನ್ನು ಕನೆಕ್ಷನ್ಗಳನ್ನು ಕೊಡೋದು. ಇದು ಆ್ಯಕ್ಚುಲಿ ವಾಟರ್ ಮೀಟರ್ಗಳು ಕೂಡ ಅಂತಂದರೆ ಇವರು ಕನೆಕ್ಷನ್ ಕೊಡೋ ಹಾಗಿಲ್ಲ. ಅದನ್ನು ಗುತ್ತಿಗೆ ಕರೆದಿರ್ತಾರೆ, ಟೆಂಡರ್ ಕರೆದಿರ್ತಾರೆ. ಟೆಂಡರ್ ಗುತ್ತಿಗೆದಾರರು ಬಂದು ಅಂತಂದರೆ ವಾಟರ್ ಮೀಟರ್ಗಳನ್ನು ಅಳವಡಿಕೆ ಮಾಡಬೇಕಾಗುತ್ತೆ. ಈ ಜಲಮಂಡಳಿಗೆ ಅಂತಂದರೆ ಯಾರು ಮೀಟರ್ನ ಕೂರಿಸ್ಕೋಬೇಕಂತ ಇದ್ರೆ ಒಂದು ಪತ್ರ ಕೊಟ್ಟಾಗ ಅವಾಗ ಆ ಟೆಂಡರ್ ಗುತ್ತಿಗೆದಾರ ಯಾರಿರ್ತಾರಲ್ಲ ಆ ಏರಿಯಾದು, ಆ ಗುತ್ತಿಗೆದಾರ ಗಮನಕ್ಕೆ ತರ್ತಾರೆ. ಆ ಗುತ್ತಿಗೆದಾರ ಹೋಗಿ ಅಲ್ಲಿ ಕನೆಕ್ಷನ್ನ ಕೊಡಬೇಕು. ಆದರೆ ಈ ಗುತ್ತಿಗೆದಾರ ಹೋಗಿ ಈ ರೇಣುಕಾ ಪ್ರಸಾದ್ ಅವರಿಗೆ ಪ್ರಶ್ನೆ ಮಾಡಿದಾಗ ಇವ್ರು ಹೇಳ್ತಾರಂತೆ, ನಿನ್ನ ಟೆಂಡರ್ ಕ್ಯಾನ್ಸಲ್ ಮಾಡ್ತೇನೆ, ಸುಮ್ಮನೆ ಇದ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಬೆದರಿಕೆ ಹಾಕ್ತಾರಂತೆ. ಇದು ನಾವು ಹೇಳ್ತಾ ಇರುವಂಥದ್ದಲ್ಲ, ಈ ಗುತ್ತಿಗೆದಾರಗಳು ಹೇಳ್ತಾ ಇರುವಂಥದ್ದು, ಹಾಗೆ ಲೋಕಲ್ಸ್ ಹೇಳ್ತಾ ಇರುವಂಥದ್ದು. ಹಾಗಿದ್ರೆ ಎಷ್ಟು ಸಂಪಾದನೆ ಮಾಡ್ತಾರೆ ಇವರು ಅಂತ ಹೇಳಿದ್ರೆ, ಒಂದು ತಿಂಗಳಿಗೆ ಏನಿಲ್ಲ ಅಂತಂದ್ರೆ 2 ರಿಂದ 3 ಲಕ್ಷ ಸಂಪಾದನೆ ಮಾಡ್ತಾರಂತೆ. ಬ್ಯಾಟರಾಯನಪುರ ಕ್ಷೇತ್ರದ ವಿದ್ಯಾರಣ್ಯಪುರ ಭಾಗದಲ್ಲಿ ಜಲಮಂಡಳಿಯ ವಾಟರ್ ಇನ್ಸ್ಪೆಕ್ಟರ್ ಅಕ್ರಮವಾಗಿ ಜನರಿಂದ ಹಣ ಪಡೆದು ಬೋರ್ವೆಲ್ಗಳನ್ನು ಕೊರೆಸ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಈಗ ಅಂತಂದ್ರೆ ಅಲ್ಲಿನ ಜನ ಮಾಡ್ತಾ ಇರುವಂಥದ್ದು. ಈ ರೇಣುಕಾ ಪ್ರಸಾದ್ ಅನ್ನುವಂಥವ್ರು ಜಲಮಂಡಳಿಯ ಸಿಬ್ಬಂದಿ ವಿದ್ಯಾರಣ್ಯಪುರ, ಉತ್ತನಪಾಳ್ಯ ಲೇಔಟ್ ಸೇರಿ ಹಲವು ಕಡೆ ಅಂತಂದರೆ ಮಾಲೀಕರಿಂದ 20,000 50,000 ದುಡ್ಡು ಪಡ್ಕೊಂಡು ಅಕ್ರಮವಾಗಿ ಬೋರ್ವೆಲ್ ಕೊರೆಸ್ತಾ ಇದ್ದಾರೆ. ಇದು ಅಸಲಿಗೆ ಇರುವಂಥದ್ದು. ಇದ್ರ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡಕ್ಕೆ ಹೋದ್ರೆ ಅವರಿಗೆ ಬೆದರಿಕೆ ಹಾಕುವಂಥದ್ದು, ಹೊಡೆಯೋದಕ್ಕೆ ಬರುವಂಥದ್ದು, ಇನ್ಯಾರು ಪುಡಿ ರೌಡಿಗಳ ಕಡೆಯಿಂದ ದಾಂಧಲೆ ಮಾಡಿಸುವಂಥದ್ದು, ಇಂಥದ್ದೆಲ್ಲ ಮಾಡ್ತಾರೆ. ಜಲಮಂಡಳಿಯಲ್ಲಿ ಅಂತಂದರೆ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇರೋರು ಇದನ್ನು ಪ್ರಶ್ನಿಸಿದಾಗ ಅವರ ವಿರುದ್ಧ ಕಿರಿಕ್ ಮಾಡೋದು. ನಿಮಗಾಗಲೇ ಹೇಳ್ತಲ್ಲ, ಜಲಮಂಡಳಿಯಲ್ಲಿ ಯಾರಾದರೂ ಇದನ್ನು ಪ್ರಶ್ನೆ ಮಾಡಿದ್ರೆ ಅವ್ರ ವಿರುದ್ಧ ದಾಂಧಲೆ ಮಾಡುವಂಥದ್ದು, ಈ ಪುಡಿ ರೌಡಿಗಳನ್ನ ಬಿಟ್ಟು ಗಲಾಟೆ ಮಾಡಿಸುವಂಥದ್ದು. ಜಲಮಂಡಳಿಗೆ ಅಂತಂದರೆ ನಷ್ಟ ಉಂಟಾಗ್ತಾ ಇದ್ರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಲ್ಲಿಯ ಅಧಿಕಾರಿಗಳು. ಇದನ್ನು ನಿಮಗೆ ಗಮನಕ್ಕಿದೆಯಲ್ಲ ಗೊತ್ತಿಲ್ಲ. ನಾವು ರಾಮ್ ಪ್ರಸಾದ್ ಮನೋಹರ್ ಅವರೇ ನಿಮಗೆ ಗಮನಕ್ಕೆ ತಂದಿದ್ದೀವಿ, ಅಧ್ಯಕ್ಷ ನೀವು ಜಲಮಂಡಳಿದು ಬೇಸಿಗೆ ಬರುತ್ತೆ, ಇನ್ನೇನೋ ಕೆಲವೇ ತಿಂಗಳುಗಳಲ್ಲಿ ಬೇಸಿಗೆಯಲ್ಲಿ ಅಂತಂದರೆ ಸಾಕಷ್ಟು ಸಮಸ್ಯೆ ಉಂಟಾಗುತ್ತೆ. ಈ ಥರ ಅಕ್ರಮ ಬೋರ್ವೆಲ್ಗಳು ಕೊಡಿದ್ರೆ ನಿಮ್ಮದೇ ಇಲಾಖೆ ಅಧಿಕಾರಿಗಳು ಹೋಗಿ ಕಳ್ಳರ ಜೊತೆ ಕೈ ಜೋಡಿಸಿದ್ರೆ ಇನ್ನೇನ್ರಿ ಆಗುತ್ತೆ? ಈ ಸಮಸ್ಯೆ ಆಗೋದಕ್ಕಿಂತ ಮುಂಚೆ ನೀವು ಇವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು. ಜಲಮಂಡಳಿಯ ವೆಬ್ಸೈಟ್ ಇರುತ್ತೆ ಒಂದು, ಆ ವೆಬ್ಸೈಟ್ನಲ್ಲಿ ನೀವು ಬೋರ್ವೆಲ್ ಕೊರೆಸಬೇಕು ಅಂತ ಹೇಳಿದ್ರೆ ಅನುಮತಿಯನ್ನು ಪಡಿಬೇಕು. ಆದರೆ ಇವರು ಯಾವುದೇ ಅನುಮತಿಯೂ ಇಲ್ಲ. ಆಮೇಲೆ ಅದೇನೋ ವೆಬ್ಸೈಟಲ್ಲಿ ಒಂದು ಬಾರ್ ಕೋಡ್ ಬರುತ್ತೆ, ಆ ಬಾರ್ ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ಇದು ಜಲಮಂಡಳಿಯ ಡೀಟೇಲ್ಸ್ ಅನ್ನು ತೋರಿಸ್ಬೇಕು. ಅದರಲ್ಲಿ ಸ್ವಿಗ್ಗಿ ಜೊಮ್ಯಾಟೊ ಡೀಟೇಲ್ಸ್ ಬರುತ್ತಂತೆ. ಅಂದರೆ ಯಾರಿಗೂ ಡೌಟ್ ಬರಬಾರ್ದು ಅಂತೇಳಿ ಇವರೊಂದು ಫೇಕ್ ಡಾಕ್ಯುಮೆಂಟನ್ನು ರೆಡಿ ಮಾಡಿರ್ತಾರೆ ಜಲಮಂಡಳಿ ಕಡೆಯಿಂದ. ಆ ಥರ ಬರ್ತಾ ಇದೆ ಅಂತ ಅಲ್ಲಿ ಜನಗಳು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅಂತದ್ದು ಜಲಮಂಡಳಿ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು. ಅಧಿಕಾರಿಗಳ ಗಮನಕ್ಕೆ ತರದೆ ಜಲಮಂಡಳಿ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ತನ್ನ ಕಿಸೆ ತುಂಬಿಕೊಳ್ತಾ ಇದ್ದಾರೆ. ಸಾಕಷ್ಟು ದುಡ್ಡು ಮಾಡಿದಾರಂತೆ ಆಲ್ರೆಡಿ ಎಲ್ಲ ಕಡೆ ಅಂತಂದರೆ ಈ ಥರ ಮಾಡ್ತಾ ಇರುವಂಥದ್ದು. ಇವ್ರ ವಿರುದ್ಧ ಅಂತಂದರೆ ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಬೇಕು. ರಾಮ್ ಪ್ರಸಾದ್ ಮನೋಹರ್ ಅವರೇ, ಒಂದು ವೇಳೆ ಕ್ರಮ ಕೈಗೊಳ್ಳದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಅದು ಸಂಕಷ್ಟ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈ ರೇಣುಕಾ ಪ್ರಸಾದ್ ಅಂತವರಿದ್ರೆ ಬೇಸಿಗೆಯಲ್ಲಿ ನೀರಿನ ಅಭಾವ ಹೆಚ್ಚಾಗಿ ಹೋಗುತ್ತೆ. ಬೆಂಗಳೂರು ಜನ ಮಧ್ಯೆ ನೀರಿಲ್ಲದೆ ಸಾಯ್ತಾ ಇರ್ತಾರೆ.
ಇನ್ನೂ ಎಲ್ಲೆಲ್ಲಿ ಅಕ್ರಮವಾಗಿ ಏನೇನು ಮಾಡಿದಾರೋ ಗೊತ್ತಿಲ್ಲ. ಜನ ಇಷ್ಟು ಮಾತ್ರ ಹೇಳ್ತಾ ಇದ್ದಾರೆ, ಇಷ್ಟು ಮಾತ್ರ ಬೆಳಕಿಗೆ ಬಂದಿದೆ. ಆದಷ್ಟು ಬೇಗ ಇವರ ವಿರುದ್ಧ ಒಂದು ಕ್ರಮ ತೆಗೆದುಕೊಳ್ಬೇಕು ಜಲಮಂಡಳಿ ಅಧಿಕಾರಿಗಳು ಅಂತೇಳಿ ಯಾವುದೇ ಮುಲಾಜಿಲ್ಲದೆ ನಾವು ಹೇಳ್ತಾ ಇರುವಂಥದ್ದು. ಹಾಗೆ ಒಂದು ದೇವಸ್ಥಾನವನ್ನು ಕೂಡ ಕಟ್ತಾ ಇದ್ದಾರಂತೆ, ಏನಕ್ಕೂ ಗೊತ್ತಿಲ್ಲ. ಈ ಸಾಕಷ್ಟು ಜನ ಬೋರ್ವೆಲ್ ಪಾಯಿಂಟ್ಗಳನ್ನು ತೋರಿಸ್ತೀವಿ ಅಂತೇಳಿ ದೇವರ ಹೆಸರಲ್ಲಿ ದಂಧೆ ಮಾಡ್ತಾ ಇರ್ತಾರೆ. ನಾವು ಕೂಡ ಅದನ್ನು ತೋರಿಸ್ತಾ ಇದೀವಿ. ಎಲ್ಲಿ ಇವರು ಕೂಡ ಜಾಬನ್ನು ಬಿಟ್ಟು ದಂಧೆಗಿಂದೆ ಮಾಡಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದಾರೇನೋ ಗೊತ್ತಿಲ್ಲ. ಅಲ್ಲಿನ ಜನ ಹೇಳಿರುವಂಥದ್ದು ದೇವಸ್ಥಾನ ಕಟ್ತಾ ಇದ್ದಾರೆ ಅಂತ. ನೋಡೋಣ ಇವ್ರ ವಿರುದ್ಧ ಏನು ಕ್ರಮ ಕೈಗೊಳ್ತಾರೆ ಈ ಜಲಮಂಡಳಿ ಅಧ್ಯಕ್ಷರು ಅಂತೇಳಿ. ಇನ್ನಷ್ಟು ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಟ್ವರ್ಕ್. ಮಂಜುನಾಥ್ ನೋಡಿ, ಧನ್ಯವಾದಗಳು.